ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ JMI ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ನೀವು ಏನಾರು ಯೂಟ್ಯೂಬರ್ಸ್ ಇದ್ದೀರಾ, ನಿಮಗೆ ಈ ವಿಡಿಯೋ ಫುಲ್ ಯೂಸ್ಫುಲ್ಲು. ಏನಪ್ಪ ಅಂದರೆ, ನಿಮ್ಗೆ ಆಲ್ರೆಡಿ ತಮ್ನೆಲಲ್ಲಿ ಗೊತ್ತಾಗಿರುತ್ತೆ. ಕೇವಲ ಒಂದೇ ದಿನದಲ್ಲಿ 100 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಅದೇಗ ಕಂಪ್ಲೀಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಎಂಡಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ಕೋಗ್ಬೇಡಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಎಲ್ಲ ಅಷ್ಟಂಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 100 ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತಾಯಿದೆ. ಈ ಒಂದು ಟ್ರಿಕ್ ಯೂಸ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಹೇಳೋಂಥ ಟ್ರಿಕ್ಸ್ನ ನೀವು ಖಂಡಿತ ಫಾಲೋ ಮಾಡ್ತು ಅಂತಂದರೆ, ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ಹೋದ ತಕ್ಷಣ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಒಂದು ಮೇಯ್ನ್ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ, ಅದನ್ನು ನೋಟ್ ಮಾಡಿಕೊಂಡು ನೀಟಾಗಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ. ಆಮೇಲೆ ಸೀಕ್ರೆಟ್ ಟ್ರಿಕ್ಸ್ನ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಸೀಕ್ರೆಟ್ ಟ್ರಿಕ್ಸ್ ಅಂತೇನಿಲ್ಲ, ಇದೆಲ್ಲರಿಗೂ ಗೊತ್ತೇ ಇದೆ. SEO ಮಾಡಬೇಕಾಗುತ್ತೆ. SEO ಅಂತ ಏನು ಅಂತಂದರೆ, ನೀವು ಕರೆಕ್ಟಾಗಿರೋವಂಥ ಒಂದು ಟ್ರೆಂಡಿಂಗ್ ಟೈಟಲ್ನ ಹಾಕಿ. ಟೈಟಲ್ ಹೆಂಗಪ್ಪ ಹಾಕೋದು ಅಂತಂದರೆ, ಮಾಮೂಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಒಂದು ವರ್ಡ್, ಇವಾಗ ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಲ್ವಾ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಅಲ್ಲೇ ಟಾಪ್ ವರ್ಡ್ ಯಾವುದು ಬರುತ್ತೆ ಅದನ್ನು ಟೈಟಲಲ್ಲಿ ಹಾಕೊಳ್ಳಿ. ಅದೇ ಒಂದು ಬೆಸ್ಟ್ ಟೈಟಲು. ಇನ್ನು ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸ್ ಎಲ್ಲ ನೀವು ಕನ್ಸಿಸ್ಟೆನ್ಸಿಯಾಗಿ ನೀಟಾಗಿ ಮೇಂಟೈನ್ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡಿ. ಒಳ್ಳೆ ಕ್ವಾಲಿಟಿಯಲ್ಲಿ ಇರಬೇಕು. ತಮ್ಮಲ್ಲಿ ಈಗಲೇ ಹೇಳ್ಬಿಡ್ತೀನಿ, ತಮ್ಮಲ್ಲಿ ಚೆನ್ನಾಗಿರಿದ್ರೆ ಮಾತ್ರ ನಿಮ್ಮ ವೀಡಿಯೋ ನಾನು ಹೇಳೋಂಥ ಸೀಕ್ರೆಟ್ ಟ್ರಿಕ್ಸಿಂದ ವೈರಲ್ ಆಗೋದು. ಅಂತಂದರೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ತಮ್ಮಲ್ಲೂ ಚೆನ್ನಾಗಿರ್ಬೇಕು, ಆವಾಗ ನಿಮ್ಮ ವೀಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ. ಇವಾಗ ನಾನು ನಿಮಗೆ ಆ ಸೀಕ್ರೆಟ್ ಟ್ರಿಕ್ಸ್ ಏನಪ್ಪ ಅಂತಂದರೆ ಮೊಬೈಲ್ ಸ್ಕ್ರೀನ್ ಮೇಲೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಹೇಳಿದ್ದು, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಿಮಗೆ ಗೊತ್ತಾಗಿರಲ್ಲ. ಇವಾಗ ಸ್ಕಿಪ್ ಮಾಡಿರೋರಿಗೆ ಗೊತ್ತಾಗಿರಲ್ಲ. ಏನಪ್ಪ ಅಂದರೆ ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಗ್ಸು ಅದನ್ನು ನೀಟಾಗಿ ಹಾಕೋದು ಆದರೂ ಗೊತ್ತಾಗಿರಲ್ಲ. ಅದಕ್ಕೆ ಸ್ಕಿಪ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ನಾನು ನಿಮಗೆ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದ್ದು. ಓಕೆ ಫ್ರೆಂಡ್ಸ್, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ಕಂಪ್ಲೀಟಾಗಿ, ಅದು ಕೇವಲ ಒಂದೇ ದಿನದಲ್ಲಿ 100 ಯಾಕೆ ಇನ್ನೂ ಜಾಸ್ತಿನೇ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಆದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಷ್ಟೇ. ಅದು ಹೆಂಗಪ್ಪ ಅಂದರೆ 100 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದು ಅಂತ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ ಫ್ರೆಂಡ್ಸ್, ಮೊಬೈಲ್ ಸ್ಕ್ರೀನ್ ಮೇಲೆ ತುಂಬ ಇಂಪಾರ್ಟೆಂಟು, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಫ್ರೆಂಡ್ಸ್, ನೀವೇನು ಮಾಡಬೇಕು ಅಂದರೆ, ಫಸ್ಟ್ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡೋಕ್ಕೂ ಮುಂಚೆ ನಿಮ್ಮ ಒಂದು ಚಾನಲ್ ಯಾವ ಕ್ಯಾಟಗರಿಲಿ ಇದೆ ಅಂತ ಫಸ್ಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದು ಟೆಕ್ ಕ್ಯಾಟಗರಿ ಇದ್ದರೆ ಟೆಕ್ಕು, ವ್ಲಾಗ್ಸು, ಗೇಮಿಂಗು, ಅದು ಹಲವಾರು ಕ್ಯಾಟಗರೀಸ್ ಇರ್ತವೆ. ನಿಮ್ಮದು ಯಾವ ಒಂದು ಕ್ಯಾಟಗರಿ ಇದೆ ಅದ್ರ ಮೇಲೆ ನೀವು ಸರ್ಚ್ ಮಾಡಬೇಕಾಗುತ್ತೆ. ನಂದು ಟೆಕ್ ಕ್ಯಾಟಗರಿ ಅಲ್ವಾ, ನಾನು ಇವಾಗ ಏನಂತ ಸರ್ಚ್ ಮಾಡ್ತೀನಿ ಅಂತಂದರೆ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ಇವಾಗ ನಾನು ನಿಮಗೆ ಕ್ಲಿಯರಾಗಿ ಸರ್ಚ್ ಮಾಡ್ತಿದ್ದೀನಿ. ಇವಾಗ ಸಬ್ಸ್ಕ್ರೈಬರ್ಸ್ ಗ್ಯಾಪ್ ಅಂದ್ಬಿಡ್ತು, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಅಂತ ಸರ್ಚ್ ಮಾಡೋಣ. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಅಂತ ಇವಾಗ ಸರ್ಚ್ ಮಾಡಿದೆ. ಇವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ, ಇವೆಲ್ಲ ವೈರಲ್ ದೊಡ್ಡ ಯೂಟ್ಯೂಬರ್ಸ್ದು ಇದು ವೀಡಿಯೋ. ಇಲ್ಲಿ ಮೇಲೆ 3 ಡಾಟಲ್ಲಿ ಏನಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಿಲ್ಟರ್ಸ್ ಅಂತ ಇರುತ್ತಲ್ಲ, ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಅಪ್ಲೋಡ್ ಡೇಟ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಲಾಸ್ಟ್ ಅವರ್ ಇಲ್ಲ ಟುಡೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಟುಡೇ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೈ ಅಂತ ಕೊಟ್ಟೆ. ಇವಾಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಚಿಕ್ಕ ಯೂಟ್ಯೂಬರ್ಸು ಅಂತಂದರೆ ನಂತರ ಚಿಕ್ಕ ಸಬ್ಸ್ಕ್ರೈಬರ್ಸ್ ಕಡಿಮೆ ಇರೋರು, ಅಂದರೆ ಒಂದು 500 ಕಡಿಮೆ ಇರೋರಿಗೆಲ್ಲ ನೀವು ಏನು ಮಾಡಬೇಕು ಅಂದರೆ, ಅವರ ಒಂದು ವೀಡಿಯೋನ ಓಪನ್ ಮಾಡ್ಕೊಳ್ಳಿ. ಅವರ ಒಂದು ವೀಡಿಯೋನ ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಅವ್ರಿಗೆ ಕಮೆಂಟ್ ಹಾಕಬೇಕಾಗುತ್ತೆ. ಅದು 3000 ಸಬ್ಸ್ಕ್ರೈಬರ್ಸು. ಅದಕ್ಕೆ ಬ್ಯಾಕ್ ಬಂದೆ. ಇವಾಗ ನಾನು ಲಾಸ್ಟ್ ಅವರ್ನ ಸೆಲೆಕ್ಟ್ ಮಾಡ್ಕೋತೀನಿ. 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಲಾಸ್ಟ್ ಅವರ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಈ ಒಂದು ಚಾನಲ್ನ ಓಪನ್ ಮಾಡ್ತೀನಿ. ಇಲ್ಲಿ 800 ಸಬ್ಸ್ಕ್ರೈಬರ್ಸ್ ಇದ್ದಾರೆ, 877 ಸಬ್ಸ್ಕ್ರೈಬರ್ಸು. ಇವಾಗ ನೀವೇನು ಮಾಡಬೇಕು ಅಂತಂದರೆ, ಆ ಒಂದು ವೀಡಿಯೋನ ಫುಲ್ಲು ನೋಡಬೇಕಾಗತ್ತೆ. ಫುಲ್ಲು ನೋಡಿ ಆ ಒಂದು ವೀಡಿಯೋನ ಫುಲ್ಲು ನೋಡಾದ್ಮೇಲೆ ಲೈಕ್ ಮಾಡಬೇಕಾಗತ್ತೆ. ಲೈಕ್ ಮಾಡಿಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೈಸ್ ಬ್ರೋ ಹಂಗೆ ಹಿಂಗೆ ಅಂತ ಒಂಥರ ಕಮೆಂಟ್ ಮಾಡಿ. ಅವ್ರಿಗೆ ಇಷ್ಟ ಆಗೋ ಥರ ಕಮೆಂಟ್ ಮಾಡಿ. ಆವಾಗ ಅವ್ರಿಗೇನಾದ್ರು ನಿಮ್ಮ ಮೇಲೆ ಅಟ್ರ್ಯಾಕ್ಟ್ ಆಗ್ತು ಅಂತಂದರೆ ತುಂಬ ಫ್ರೆಂಡ್ಲಿಯಾಗಿ ಆಗ್ತಾರೆ. ಆವಾಗ ಅವರು ನಿಮ್ಮ ಒಂದು ಚಾನಲ್ಗೆ ಬರ್ತಾರೆ. ನಿಮ್ಮ ಒಂದು ಚಾನಲ್ಗೆ ಬಂದು ಅವರು ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಅವರು ಕೂಡ ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಆವಾಗ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಅವ್ರು ನಿಮಗೆ ಸಬ್ಸ್ಕ್ರೈಬ್ ಆಗ್ತಾರೆ. ಅದಕ್ಕೆ ಈ ಒಂದು ಇದನ್ನು ಫಾಲೋ ಮಾಡಿ. ಯಾರ್ಯಾರು ಚಿಕ್ಕ ಯೂಟ್ಯೂಬರ್ಸ್ ಇದ್ದಾರೆ ಅವ್ರಿಗೆ. ಇವಾಗ ನಾನು ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನಾನು ಕನ್ನಡದವ್ರನ್ನ ಸರ್ಚ್ ಮಾಡ್ತೀನಿ. ಹಿಂದಿಯವ್ರದ್ದಾಗಿದೆ, ಈ ಕನ್ನಡದವ್ರನ್ನ ಸರ್ಚ್ ಮಾಡೋಣ. ಕನ್ನಡದವ್ರದ್ದು ಸರ್ಚ್ ಮಾಡಾದ್ಮೇಲೆ ಎಲ್ಲ ದೊಡ್ಡ ಯೂಟ್ಯೂಬರ್ಸೇ ಬರ್ತಾಯಿದ್ದಾರೆ. ಯಾರೋ ಚಿಕ್ಕ ಯೂಟ್ಯೂಬರ್ಸೇ ಬರ್ತಾಯಿಲ್ಲ.
ಇವಾಗ ನಾನು ಲಾಸ್ಟ್ ಅವರು ಟುಡೇನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಲಾಸ್ಟ್ ಅವರ್ ಏನು ಮಾಡಿರಲ್ಲ ಕನ್ನಡದವರು ಜಾಸ್ತಿ. ಇವಾಗ ಲಾಸ್ಟ್ ಅವರ್ ಸೆಲೆಕ್ಟ್ ಮಾಡ್ಕೊತು ಅಂದರೆ ಹಿಂದಿನ ಬರ್ತಾಯಿದ್ದಾರೆ ಜಾಸ್ತಿ. ಕನ್ನಡದವ್ರು ಯಾರೂ ಬರ್ತಾನೆ ಇಲ್ಲ. ಅದಕ್ಕೆ ನಮ್ಮೊಂದು ಕನ್ನಡನ ಬೆಳೆಸೋಕ್ಕೆ ಎಲ್ಲರೂ ಯೂಟ್ಯೂಬಿಗೆ ಬನ್ನಿ, ಎಲ್ಲರೂ ಯೂಟ್ಯೂಬ್ಗೆ ಬರೋಣ. ಅದಕ್ಕೆ ನಾನು ಬಂದಿದ್ದೀನಿ, ನಮ್ಮ ಕನ್ನಡನ ಬೆಳೆಸಿ ಅಂತ ಹೇಳ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಕನ್ನಡ ಯೂಟ್ಯೂಬರ್ಸು ಯಾರೂ ಬರ್ತಾನೆ ಇಲ್ಲ. ಇವಾಗ ಹಿಂದಿ ಯೂಟ್ಯೂಬರ್ಸ್ನ ನೀವು ಹೆಂಗಾದ್ರು ಮಾಡಿ, ಕನ್ನಡದವರಾದರೆ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ನಿಮಗೆ ಫ್ರೆಂಡ್ಲಿಯಾಗಿ. ನೀವು ಕನ್ನಡದವರಲ್ವ, ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ನೀವೇನಾದ್ರು ಹಿಂದಿ ಆಗಿದೆ ಅಂದರೆ ಇವಾಗ ಹಿಂದಿ ನಮಗೆ ಅಷ್ಟೇನೂ ಅಟ್ರ್ಯಾಕ್ಟ್ ಆಗೋಲ್ಲ. ಅದಕ್ಕೆ ಲಾಸ್ಟ್ ಮಂತನ್ನು ಸೆಲೆಕ್ಟ್ ಮಾಡಿಕೊಂಡೆ ನಾನು. ಈ ಒಂದು ಯೂಟ್ಯೂಬ್ ಚಾನಲ್ ಬಂದಿದೆ, ಆಕಾಶ್ ಟೆಕ್ ಕನ್ನಡ ಅಂತ. ನೋಡೋಣ, ಇವರ ಒಂದು ವೀಡಿಯೋಸ್ಗಳಿಗೆ ನೋಡಿ 1K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದು ಆಗೋಲ್ಲ. ನಿಮ್ಗೆ ಯಾರಿಗೆ ಬೇಕೋ ಚಿಕ್ಕ ಯೂಟ್ಯೂಬರ್ಸ್ನ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಟೆಕ್ ಕ್ಯಾಟಗರಿ ಅಲ್ಲ, ಇದು ವೀಡಿಯೋ ಬೇರೆ ವೀಡಿಯೋಸ್ ಯಾವುದೋ ಮಿಕ್ಸ್ ಕಂಟೆಂಟ್ನ ಮಾಡ್ತಾಯಿದ್ದಾರೆ. ಟೆಕ್ ಕ್ಯಾಟಗರಿ ಅಲ್ಲ ಇದು. ನಿಮಗೆ ಯಾವೊಂದು ಯೂಟ್ಯೂಬ್ ಚಾನಲ್ಲು ಈ ಥರ ಸರ್ಚ್ ಮಾಡಿದಾಗ ಬರುತ್ತೆ, ಒಂದು ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಅವರ ಒಂದು ವೀಡಿಯೋನ ನೋಡಿ ಲೈಕ್ ಮಾಡಿ. ಇಬ್ಬರು ಫ್ರೆಂಡ್ಲಿಯಾಗಿ ಆಗುತ್ತೆ. ಅವರು ನಿಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ, ನೀವು ಅವರ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಅಭಿ ಲೋಕಲ್ ಕನ್ನಡ. ಇದು ನೋಡಿ ಫ್ರೆಂಡ್ಸ್, ಈ ಒಂದು ವೀಡಿಯೋ ಬಂದಿದೆ. ಆ ಒಂದು ವೀಡಿಯೋನ ಕ್ಲಿಕ್ ಮಾಡಿಬಿಟ್ಟು ರೈಸ್ ಅದು ಇದು ಅಂತ ಕಮೆಂಟ್ ಹಾಕಿ. ಓಕೆ ಫ್ರೆಂಡ್ಸ್, ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ತುಂಬ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟ್ರಿಕ್ ಏನಾದರೂ ನಿಮ್ಗೆ ಯೂಸ್ಫುಲ್ ಆಯಿತು ಅಂದರೆ ಕೆಳಗಡೆ ಕಮೆಂಟ್ ಹಾಕಿ, ದಿಸ್ ಟ್ರಿಕ್ ಈಸ್ ಯೂಸ್ಫುಲ್ ಅಂತ. ಈ ಒಂದು ಟ್ರಿಕ್ಕು ಖಂಡಿತ ಎಲ್ಲರಿಗೂ ಯೂಸ್ಫುಲ್ ಆಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.